ಹಲೋ ನಮಸ್ಕಾರ, ಇದು ವೀಕೆಂಡ್ beekeeping. ಈಗ ನಮ್ಮ ಜೇನುಪೆಟ್ಟಿಗೆ ಪಾಲ್ ಮಾಡುವ ಸೀಸನ್ ಹತ್ತಿರ ಬರ್ತಾ ಇದೆ. ನಿಮಗೆ ಮೊದಲೇ ಹೇಳಿದಾಗ ನನ್ನ ಹತ್ರ 35 ಬಾಕ್ಸ್ ಇದೆ. 35 ಬಾಕ್ಸ್ 35 ಸ್ಟ್ಯಾಂಡ್ ಇದೆ. ಈ ವರ್ಷ ನಮ್ಮ ಹತ್ರ ಜೇನುಪೆಟ್ಟಿಗೆ ಪರಾರಿಯಾಗಿ ಹೋದಂಥದ್ದು ತುಂಬ ಕಡಿಮೆ. ಒಂದು 26 27 ಬಾಕ್ಸಲ್ಲೇನೋ ಈಗ ಜೇನುನೊಣಗಳಿವೆ. ನಮಗಿನ್ನೀಗ ಪಾಲ್ ಮಾಡುವಾಗ ಸಾಧಾರಣ ನಮ್ಮ ಎಲ್ಲ ಸ್ಟ್ಯಾಂಡ್ಗಳು ಕೂಡ ಫುಲ್ ಆಗಿದೆ. ಹಾಗೆ ಒಂದು 4-5 ಸ್ಟ್ಯಾಂಡ್ ಎಕ್ಸ್ಟ್ರಾ ಮಾಡಿಸುವಂಥ ಆಲೋಚನೆಯಲ್ಲಿದ್ದೇನೆ. ಹಾಗೆ ನಾನು ಇವತ್ತು ಪೆಟ್ಟಿಗೆಗಳಿಗೆ ಸ್ಟ್ಯಾಂಡ್ ಮಾಡಿಸ್ಕೊಂಡು ಬರುವ ಐಡಿಯಾದಲ್ಲಿದ್ದೇನೆ. ನಿಮಗೆ ಸ್ವಲ್ಪ ಅದು ಸ್ಟ್ಯಾಂಡಿನ ಬಗ್ಗೆ ತುಂಬ ಜನ ಕೇಳಿದಿರಿ ಕೂಡ. ಹಾಗೆ ಅದೊಂದು ಮಾಡೋದನ್ನು ತೋರಿಸಿದಾಗೂ ಆಯಿತು. ನನಗೊಂದು 5 ಸ್ಟ್ಯಾಂಡ್ ಕೂಡ ಅಗತ್ಯ ಬೇಕಾಗಿದೆ. ಹಾಗೆ ನಾವು ಹೋಗಿ ಸ್ಟ್ಯಾಂಡ್ ಮಾಡಿಸಿಕೊಂಡು ಬರುವ. ಓಕೆ, ನಮ್ಮ ವೆಲ್ಡಿಂಗ್ ಶಾಪಿನ ಕೆಲಸ ಎಲ್ಲ ಆಯಿತು.
ನೋಡುವ ನಮ್ಮ ಸ್ಟ್ಯಾಂಡ್ ಹೇಗೆ ಆಗಿದೆ ನೋಡುವ. ಪೇಂಟ್ ಎಲ್ಲ ಕೊಟ್ಟು ಒಂದು ದಿವಸ ಒಣಗಿದ ಮೇಲೆ ತಗೊಂಡು ಬಂದದ್ದು. ಈಗ 5 ಸ್ಟ್ಯಾಂಡ್ ಮಾಡಿಸಿದ್ದೇವೆ. ನೋಡಿ ಹೀಗಿದೆ ಸ್ಟ್ಯಾಂಡ್. ಇದು ಒಂದು ಸ್ಟ್ಯಾಂಡ್ ತೆಗೆದು ಹೇಗಿದೆ ಅಂತ ನೋಡುವ. ಹೊರಗೆ ಎಲ್ಲಿಗೆ ಹೋಗಿದ್ರು ಸರಿಯಾಗಿ ಮಾಸ್ಕ್ ಹಾಕ್ಕೊಂಡು ಹೋಗಲಿಕ್ಕೆ ಮರಿಬಾರ್ದು. ನೋಡಿ, ಇದು 1 ಮೀಟ್ರ್ ಎತ್ತರದ ರಾಡ್, 1 mm ಸಾರಿ 10 mm ರಾಡ್. ಇದು 1 ಫೀಟ್ ಉದ್ದದ 1 ಇಂಚಿನ ಪಟ್ಟಿ. ಇಲ್ಲಿಂದ ಇಲ್ಲಿಗೆ 9.5 ಇಂಚ್ ಇದೆ. ಇದೊಂದು ಸಾಧಾರಣ 1.5 ಫೀಟಿನಷ್ಟು ನೆಲದ ಒಳಗೆ ಹೋದರೆ ಸಾಧಾರಣ ಒಂದು 1.25 ಫೀಟಿನಷ್ಟು ಮೇಲೆ ಉಳಿತದೆ. ಆಮೇಲೆ ಇದು ನೋಡಿ, ಇದು ನಮ್ಮ 6 ಫ್ರೇಮಿನ ಪೆಟ್ಟಿಗೆಯ ಅಡಿ ಹಲಗೆ. ಇದು ನಮಗೆ ಇದರಲ್ಲಿ ಸರಿಯಾಗಿ ಕೂತ್ಕೊಳ್ತದೆ ನೋಡಿ. ಹೀಗೆ ಕರೆಕ್ಟಾಗಿ ಸೆಟ್ ಆಗ್ತದೆ ಇದರಲ್ಲಿ. ಇದು ಇಷ್ಟು ನಮಗೆ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುವ ಕಾರಣ ನೀವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು, ನಮ್ಮ ಫ್ರೇಮನ್ನು ಇದರಲ್ಲಿ ಜೋತು ಹಾಕಲಿಕ್ಕೆ ಸುಲಭ ಆಗ್ತದೆ. 4 ಬದಿಯಲ್ಲಿ ಅರ್ಜೆಂಟಿಗೆ ಫ್ರೇಮ್ ಜೋತು ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಪೆಟ್ಟಿಗೆ ಹೀಗೆ ಇರುವಾಗ ಇಲ್ಲಿ ಫ್ರೇಮನ್ನು ಇಟ್ಟಿದರೆ ಇದಕ್ಕೆ ನಾವು ಹೊರಗೆ ಸಿಡಲಿಕ್ಕೆ ಕೂಡ ಇದು ಸುಲಭ ಆಗ್ತದೆ. ಈ ಸ್ಟ್ಯಾಂಡ್ ನಮಗೆ 8 ಫ್ರೇಮ್ನ ಬಾಕ್ಸಿಗೆ ಕೂಡ ಸೆಟ್ ಆಗ್ತದೆ ನೋಡಿ. ಇದು ಸಾಧಾರಣ 8 ಫ್ರೇಮ್ನ ಬಾಕ್ಸ್ ಇಷ್ಟಾಗಲ್ಲ ಇರ್ತದೆ. 8 ಫ್ರೇಮಿನ ಬಾಕ್ಸಿಗೆ ಕೂಡ ಸೆಟ್ ಆಗ್ತದೆ. ಒಂದು ವೇಳೆ ಕೇರಳ ಸೈಜಿನ ಬಾಕ್ಸ್ ಯೂಸ್ ಮಾಡೋರಿದ್ದರೆ ಇದು 9.5 ಇಂಚು ಉದ್ದ ಬೇಡ, ಯಾಕಂದರೆ ಕೇರಳ ಸೈಜ್ ಬಾಕ್ಸಿನ ಉದ್ದ ಇಷ್ಟು ಇರುವುದಿಲ್ಲ, ಸ್ವಲ್ಪ ಉದ್ದ ಕಡಿಮೆ ಇರ್ತದೆ. 8.5 ಇಂಚು ಸರಿ ಆಗ್ಬೋದು. 8.5 ಇಂದ 8.25 ಇಂಚು ಅಗಲ ಇಟ್ಟರೆ ಕೇರಳ ಸೈಜಿನ ಬಾಕ್ಸಿಗೆ ಸರಿ ಆಗ್ಬೋದು. ಸ್ಟ್ಯಾಂಡಿನ ಬಗ್ಗೆ ಒಂದು ಸಣ್ಣ ವಿಡಿಯೋ. ನಾವು ಜೇನು ಕೃಷಿ ಮಾಡುವಾಗ ಕೆಲವು ಐಟಮ್ಗಳನ್ನೆಲ್ಲ ನಾವೇ ಮಾಡಿಸಿದರೆ ನಮಗೆ ಸ್ವಲ್ಪ ಹಣದಲ್ಲಿ ಉಳಿತಾಯ ಆಗ್ತದೆ. ಎಲ್ಲವನ್ನು ರೆಡಿಮೇಡ್ ತಗೊಂಡ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾ ಹೋಗ್ತದೆ. ನಮ್ಮ ಪೆಟ್ಟಿಗೆಗಳ ಬಗ್ಗೆ ಕೂಡ ನಾನು ಮುಂದಿನ ದಿನದಲ್ಲಿ ವಿಡಿಯೋ ಮಾಡ್ತೇನೆ. ಹಾಗೆ ನಮ್ಮ ವೀಕೆಂಡ್ ಬೀಕೀಪಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಮಸ್ಕಾರ.